ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಫಾರ್ಮ್ ಎಲ್ಲೈತಿ ಅಂತೇಳಿ ನಿಮ್ಗೆ ಗೊತ್ತೈತಿ, ಯರಗಟ್ಟಿ ಒಳಗೆ. ಇವತ್ತು ನಾವು ಹೊಂಟೇವಿ ರೈನಾಪುರಕ್ಕೆ ಹೋಗಕ್ಕೆ ಕಾರಣ ಏನಪ್ಪ ಅಂದ್ರೆ, ವೃತ್ತಿ ಒಳಗೆ ಗೌಂಡಿ ಕೆಲಸ ಮಾಡಿ ಬ್ಯಾಸೊತ್ತು ನನ್ನ ಫಾರ್ಮಿಗೆ ಒಂದು ಸಲ ಬಂದು ನನಗೆ ಬ್ಯಾಸರ ಆಗೈತ್ರಿ ಈ ಕೆಲಸ, ಮತ್ತೆ ಏನಾರ ಮಾಡ್ಬೇಕಂತ ಮಾಡಿ ಅಂದಾಗ ಅವ್ರಿಗೆ ನಾಲೆಜ್ ಮೊದ್ಲೇಕಿಂತ ಇತ್ತು. ಏನಂದ್ರೆ ಟಗರು ಸಾಕಾಣಿಕೆ ನಾಲೆಜ್ ಇತ್ತು. ಅದಕ್ಕೆ ನಾ ಏನು ಹೇಳಿ ಟಗರು ಸಾಕಾಣಿಕೆ ಮಾಡಪ್ಪ ಚಲೋ ಆಕತ್ತೆ ಅಂತ ಹೇಳಿದಕ್ಕೆ ಈಗ ಸತತವಾಗಿ 3 ಬ್ಯಾಚ್ ಸಕ್ಸಸ್ ಕಂಡಾರ. ಹೊಳ್ಳಿ ತಾವ ಸ್ವಂತ ಕೈಯಿಂದ ಬಿದಿರಿಂದ ಹೈಟೆಕ್ ಸಡ್ ಮಾಡಿ ಅದರಾಗ ಇನ್ಕಮ್ ಇನ್ನೂ ಚಲೋ ತೆಗಾಕತ್ತಾರ. ಅದನ್ನ ಇವತ್ತು ನಿಮಗೆ ತೋರಿಸ್ತೀನಿ, ನೋಡುನು ನಡ್ರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಹೊಸದಾಗಿ ಯಾರು ನೋಡ್ತಿದ್ರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫೇಸ್ಬುಕ್ನಾಗ ನೋಡಾಕತ್ತಿದ್ರ ಬಸವರಾಜ್ ಅಗಡಿ ಪೇಜನ್ನ ಫಾಲೋ ಮಾಡ್ರಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇಲ್ಲಿ ನೋಡ್ರಿ, ಟಗರು ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಮಾಡಾಕತ್ತಾರ. ಇಲ್ಲಿ ಇವರು ರೈನಾಪುರ ಇವ್ರೂರ. ಉಳಿಕಿದ್ದ ಅಲ್ಲಿ ಕೇಳುನು ಮಾಲಕರದ ಹೊಳ್ಳಿ ಅವ್ರದ ಒಂದು ಸ್ವಂತ ಗಿರಣಿ ಐತಿ. ಇದು ಗಿರಣಿ, ಇದೊಂದು ಸ್ವಂತ, ಮತ್ತು ಇದು ಅವ್ರ ಮನಿ. ಅದು ಆ ಕಡೆ ಅವ್ರ ಅಣ್ತಂಬ್ರದಾರ. ಇದು ಇವಂದ. ಆದ್ರೆ ಮೇನ್ ಏನಂದ್ರೆ ಈ ವಿಡಿಯೋ ಮಾಡಕ್ ಕಾರಣ, ನಾವೆಲ್ಲ ಹೈಟ್ಯಾಕ್ ಅಂತೇವಲ್ಲ, ಭಾಳ ರೊಕ್ಕ ಖರ್ಚು ಮಾಡ್ತೇವಿ. ಇವರು ಹೈಟ್ಯಾಕ್ ಮಾಡ್ಯಾರ, ಬಟ್ ಇವ್ರು ಹೈಟ್ಯಾಕ್ ಮಾಡಿದ್ದ ಬೇರೆ ರೀತಿ ಐತಿ, ಅದನ್ನು ತೋರಿಸ್ತೇನೆ. ಮೊದ್ಲೇಕ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತೇನೆ. ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ಮತ್ತು ನಿಮ್ಮೂರು ಎಲ್ಲ ಹೇಳ್ರ. ನನ್ನ ಹೆಸರು ಉಮೇಶ್ ಗಂಗಪ್ಪ ಹಳಕಟ್ಟಿ ರೀ. ಊರು ರೈನಾಪುರ ರೀ. ರೈನಾಪುರ ಜನತಾ ಪ್ಲಾಟ್ನಾಗ ಅದೀವ್ರಿ ಸರ್. ಮರಿ ಎಷ್ಟದವ್ರೀಗ? ಈಗ ಒಂದ್ 25 ಸರ್. ಪೈಲಾ 13 ಆಟ ಮಾಡಿದ್ರಿ. ಮೊದಲು ಗೋಂಡಿ ಕೆಲಸ ಮಾಡಿದ್ರಿ ಸರ್. ನಾನು ಮೊದ್ಲೇಕಿನ ಕೆಲಸ ಗೌಡಿ ಕೆಲಸ ಮಾಡಿದ್ರಿ. ಕಾಂಟ್ರಾಕ್ಟರ್ ಮಾಡ್ಕೊಂತ ಈ ಮಂದಿ ಹಾಕೋ ಕೆಲಸ ಸರಿಯಾಗಿ ಮಾಡೋದಕ್ಕ ಈಗ ಮರಿ ಹಾಕೋದಕ್ಕೆ ಹಾಕಿದ್ರಿ ಸರ್. ಆಯ್ತಾರ. ಇದು 3ನೇ ಬ್ಯಾಚ್ ರೀ ಸರ್. ಇದು 3ನೇ ಬ್ಯಾಚ್. ಹಾ ಸರ್. ನಿಮಗ ಕುರಿ ಸಾಕಾಣಿಕೆ ಹೆಂಗ ಅನ್ಸಾತೈತಿ ಈಗ? ನಮ್ಗೆಲ್ಲ ಚಲೋ ಅನ್ಸೈತ್ರಿ ಸರ್. ಎಲ್ಲ ಒಟ್ಟು ಏನೈತಿಲ್ಲ ಲಾಭ ಐತಿ. ಐತ್ರಿ ಸರ್. ಐತಿ. ಆದ್ರೇನ ಸ್ವಂತ ಮಾಡ್ಬೇಕಷ್ಟ. ಸ್ವಂತ ಮಾಡಬೇಕ್ರಿ ಸರ್. ಮತ್ ಮಾರ್ಕೆಟಿಂಗ್ ಅದು ಹೆಂಗ? ಇಲ್ಲೇನು ಕಟಕರು ಬಂದಿರ್ತಾರ ಹೆಂಗ ನಿಮ್ ಕಡೆ? ಕಟಕರ ಬಂದಿದ್ರಿ, ಅವ್ರ ಆಫೀಸ್ ಬಿಡಾಕತ್ತಾರ್ರಿ. ನಮಗ ಅವ್ರಿಗೆ ಸರಿ ಅನ್ನತಿಲ್ಲ. ಇಲ್ಲಿ ಯರಗಟ್ಟಿ ಮಾರ್ಕೆಟ್ ಕೊಡ್ತೇನ್ರಿ ನಾನ್ರಿ. ಇಲ್ಲೇ ಸಂತಿಗೆ ಹೋಗಿ ಮಾರಿಬಿಡ್ತೀರಿ. ಹೆಂಗ ಚಲೋ ರೇಟಿಗೆ ಹೋಗ್ತಾವ ಅಂದ್ರೆ ಈಗ ಕಟಕರಿಕಿಂತ ಹೆಚ್ಚಿಗೆ ರೇಟಿಗೆ ಹೋಗಿರ್ತಾವ. ಹೆಚ್ಚಾವ್ರಿ ಸರ್. ಹೆಚ್ಚಾವ್ ಒಟ್ಟಿಗೆ ಮರಿಗೆ ನಿಮ್ಗೆ ಗ್ರಿಪ್ ಸಿಕ್ಕತ್ತಂದಂಗ ಆತ ಸಿಕ್ಕತ್ರಿ ಸರ್. ಇದನ್ನ ಹೈಟ್ಯಾಕ್ ಏನ್ ನೀವ ಮಾಡ್ರಿ? ನಾವೇ ಮಾಡಿದ್ರಿ ಸರ್. ಯಾವ ರೀತಿ ಅಂದ್ರೆ ಇದನ್ನ ನೀವು ರೇಟುನು ಕಡಿಮೆ ಇದೇನೆ. ಇದ್ರ ಕಟ್ಟಿಗೆ ಬಿದ್ರಿ ಬಿದ್ರಿನ ಮ್ಯಾಲ ಮಾಡ್ರಿ ಇದನ್ನ. ಬಿದ್ರಿ ಸರ್. ರೇಟ್ ಅಲ್ಲಿ ನಿಮ್ದು ಮತ್ತೆ ನೀವು ಹೈಟ್ಯಾಕ್ ಆತ, ಖರ್ಚು ಕಡಿಮೆ ಆಗ್ತದ. ಖರ್ಚು ಕಡಿಮೆ ಅಲ್ರಿ ಸರ್. ಇದನ್ನೆಲ್ಲ ನೀವು ಮಾಡಿದ್ದದ? ಹಾ ಸರ್. ಮಾಡಿಸ್ಕೊಂಡ್ ಬಂದ ನಾನ ಕಟ್ ಮಾಡಿದ್ರಿ ಸರ್. ಕಟ್ ಮಾಡುದು ನೀವು ಮಾಡ್ರಿ? ಹಾ ಸರ್. ಈ ರೀತಿ ಹೈಟ್ಯಾಕ್ ಅಂದ್ರ ನಡುವ ಎಳೆ ಹಾಕಿರಿ ನೀವು? ಅವ ಬಿದ್ರ ಹಾಕೇನ್ರಿ ಸರ್. ಅಟ್ಟು ಬಿದ್ರ ಹಾಕ್ತಾರ. ಇದನ್ನ ಮಾಡೇನ್ರಿ ಸರ್. ಇದನ್ನೆಲ್ಲ ನೀವು ಮಾಡಿದ್ದ? ಹಾ ಸರ್. ಹಳ್ಳಿ ಒಂದ ಕಾಲಮ್ ಹಾಕೊಂಡ್ರಿ ನೀವು? ಕಾಲಮ್ ಪಿಲ್ಲರ್ ಕಟ್ಟಿ ಗಾದ್ಲಿ ಮಾಡಿರ್ತಾರ. ಸಿಮೆಂಟ್ ಗಾದ್ಲಿ ತಂದ್ರಿ? ಪೈಪ್ ಅಲ್ರಿ. ಪೈಪ್ ತೊಟ್ಟೆ ಆಗ್ತೈತ್ರಿ ಸರ್. ಇವನ್ನ ತೊಗೊಂಬಂದ್ಕಾರ. ಇವ ನಮ್ಗ ಬರೋಬ್ಬರಿ ಆಗೈತ್ರಿ ಸರ್. ಈ ಪೀಸ್ ಹಾಕಿ ಇದನ್ನ ಗಾದ್ಲಿ ಮಾಡ್ಕೊಂಡ್ರಿ. ಇದನ್ನ ಬಿದಿರ್ ಕಟ್ಟಿಗೆ ಮ್ಯಾಲ ನಡು ಒಂದು ಬಿದಿರ್ ಹಾಕೊಂಡು ಅದ್ರ ಮ್ಯಾಲ ಇದನ್ನ ಬಿದಿರ್ ಬಡದೇರಿ. ಹಾ ಸರ್. ಇದು ಹೈಟ್ಯಾಕ್ ಆತಲ್. ಮತ್ತೆ ಇದ್ರಾಗ ಹೈಟ್ಯಾಕಿಗೆ ಇದಕ್ಕೆ ಏನ್ ಚೇಂಜಸ್ ಇಲ್ಲ? ಇಲ್ರಿ ಸರ್. ಖರ್ಚು ಕಡಿಮೆ ಆತ. ಖರ್ಚು ಕಡಿಮೆ ರೀ ಸರ್. ಏರಿಯಾನು ಸಾಂದ್ ಬಾಳ ಐತ್ರಿ ಸರ್. ಈಗ ಹಿಂಗಾಗಿ ಅಷ್ಟು ಕಷ್ಟ ಆಗೈತ್ರಿ. ಈ ಮರಿ ಎಷ್ಟದವ್ರೀಗ? ಇಲ್ಲಿ 18 ಅದಾವ್ರಿ ಸರ್. ಅಲ್ಲಿ ಅಟ್ಟಿಗಡಿನ 8 ಅದಾವ್ರಿ ಸರ್. ಟೋಟಲ್ ಎಷ್ಟು ಅದಾವ ಈಗ? 25 ರೀ ಸರ್. 25 ಮರಿ. ಈಗ ದೊಡ್ಡ ಬ್ಯಾಚ್ ಆತದ ಈಗ? ದೊಡ್ಡ ಬ್ಯಾಚ್. 3ನೇ ಬ್ಯಾಚ್ ಇದು ದೊಡ್ಡ ಬ್ಯಾಚ್. ಒಟ್ಟು ಲಾಭ ಅನ್ಸೈತಿ ನಿಮ್ಗೆ? ಪೈಲಾ ಬ್ಯಾಚ್ 13 ಇದ್ರು ಸರ್. 13ರಿಂದ ಆ ನಂತರ 22 ಮಾಡಿದ್ರಿ ಸರ್. 26 ಮಾಡಿದ್ವಿ. ಇನ್ನೊಂದು ಮರಿ ಕೊಟ್ಟೇನ್ರಿ ಸರ್. ಉಣ್ಣಿ ಮರಿ. ಈಗ ನೀವು ಮೊದ್ಲೇಕ ಗೌಂಡಿ ಕೆಲಸ ಮಾಡ್ತಿದ್ರಿ, ಎಲ್ಲ ಸ್ವಂತ ಹಿಡಿತಿದ್ರಿ. ಆ ಕೆಲಸ ಎಷ್ಟು ಹೆವಿ ಆಗಿತ್ತು, ಈ ಕೆಲಸ ಎಷ್ಟು ಈಜಿ ಅಂತ ಆಗತ್ತೆ? ಹಾ ಸರ್. ಇದು ಆರಾಮ್ ಆರಾಮ್ರಿ ಸರ್. ಅದಕ್ಕೆ ಅದ್ ಕೆಲಸ ಟೆನ್ಷನ್ ಬಾಳ ರೀ ಸರ್. ಅದ ಟೆನ್ಷನ್ ಬಾಳ, ಕೆಲಸನು ಬಾಳ. ಕೆಲಸ ಬಾಳ ರೀ ಸರ್. ಅದ ಇದ್ರದೇನ್ ಕೆಲಸ ಅಷ್ಟೇನ್ ಹತ್ತುದಿಲ್ಲ? ಇಲ್ರಿ, ಕೆಲಸ ಹತ್ತುದಿಲ್ರಿ. ಟೆನ್ಷನ್ ಇಲ್ರಿ ಸರ್. ಇದು ನಮ್ಗೆ ಏನ್ ಕೆಲಸ ರೀ? ನಾವ್ ಯಾವ ಟೈಮ್ನಾಗ ನಿಲ್ಸ್ಬೇಕು, ನಾವ್ ಯಾವ ಟೈಮ್ನಾಗ ಇದು ಮಾಡ್ಬೇಕು ಅನ್ನೋದೆಲ್ಲ ನಮ್ಗೆ ಗೊತ್ತೈತ್ರಿ ಸರ್. ಮಾಡಾಕತ್ತೀವಿ ಸರ್. ಅದ ಆ ಕೆಲಸ ಆದ್ರೆ ಲೇಬರ್ ಕಡೆ ಬೆಳೆಸ್ಬೇಕು, ಮನಿ ಮಾಲಕರ ಕಡೆ ಇಲ್ಲಿ ಆದ್ರೆ ಏನಿಲ್ಲ, ಸಮಸ್ಯೆ ಇಲ್ಲ. ಏನಿಲ್ರಿ ಸರ್. ಅದೊಂದು ಗಿರಿನೂ ನಿಮ್ದನ್ರಿ? ಆ ಕಡೆ ನಮ್ದ್ರಿ ಸರ್. ಗಿರಣಿದು ಐತಿ, ಹೊಳಿದು ಐತಿ. ಇದು ಐತ್ರಿ ಸರ್. ಮತ್ತೆ ಫುಡ್ ಅದು ಅದನ್ನ ಯೂಸ್
ಮಾಡ್ತೀರಿ ನೀವು? ಸರ್ ನಾ ಅಮೋಘ ಸಿದ್ದೇಶ್ವರ ಯೂಸ್ ಮಾಡ್ತಿದ್ದೆ ಸರ್. ಬ್ರೂಟಾನ್ ಟಾನಿಕ್ ಹಾಕ್ತೇನ್ರಿ ಸರ್. ಅಮೋಘ ಸಿದ್ದೇಶ್ವರ ಪೇಡ ಯೂಸ್ ಮಾಡ್ತೀರಿ? ಹಾ ಸರ್. ಬ್ರೂಟಾನ್ ಎಣ್ಣೆ ಅದು ಹಾಕ್ತೀರಿ? ಹಾಕ್ತೀನಿ ಸರ್. ಸೈಲೇಜ್ ಮತ್ತೆ ಈಗ ನಮ್ಮಂತ ಐತಲ್ಲ ಅದನ್ನ ತರ್ತೀರಿ? ಅದನ್ನ ತಗೊಂಡ್ಬರ್ತೀವಿ. ಅದ ಸೈಲೇಜ್ ಯೂಸ್ ಮಾಡ್ತೀರಿ? ಹೆಂಗ್ ರಿಸಲ್ಟ್ ಹೆಂಗ್ ಅನಿಸ್ತು ನಿಮ್ಗೆ ಫೀಲ್ಡ್ ಇಂದ? ಚಲೋ ಬರ್ತೈತ್ರಿ ಸರ್. ಚಲೋ ಐತಲ್ರಿ? ನೀವು ಒಂದ್ 4-5 ಫೀಲ್ಡ್ ಯೂಸ್ ಮಾಡಿರ್ಬೇಕು ಬಾಳ ಮಾಡಿ ಮೊದ್ಲ. ಮಾಡಿದ್ರಿ ಸರ್. ಇದನ್ನ ಕೊಟ್ಟಿಂದಾಗ ರಿಸಲ್ಟ್ ಐತಿ ನಿಮಗ? ರಿಸಲ್ಟ್ ಐತ್ರಿ ಸರ್. ಚಲೋ ಐತಲ್ಲ ಒಟ್ಟ? ಇದನ್ನ ಹೊರಗಿಂದ ಒಂದಿಟ್ಟು ಮಾಡ್ದಂತಡ್ರಿ. ಆದ್ರೆ ಅಡ್ಡಾಡಕ್ಕೆ ಜಾಗ ಕಡಿಮೆ ಆಗತ್ತಾನ ಇಲ್ಲಿ. ಸಾಕ್ರಿ ನಮಗೆ ಇಷ್ಟ ರೀ. ಮರಿ ಆರಾಮ್ ಇರ್ಬೇಕ್ರಿ ಸರ್. ಮರಿ ಆರಾಮ ನಮಗ್ ತ್ರಾಸ ಆದ್ರಾಗ ಉದ್ದೇಶ ಈಗ ಹಾಕಕ್ ಆದ್ರ ಸಾಕ್ ದಾರಿ. ಮರಿಗಳು ಆರಾಮ. ಮರಿಗಳು ಮಾತ್ರ ಹಿಂಗ್ ಬೈತಿ. ಮರಿಗಳಿಗೆ ಅಷ್ಟು ಜಾಗ ಬೇಕಲ್ಲ. ಆದ್ರೆ ಏನ್ ಎಲ್ಲಾ ಕಟ್ಟೆ ಬಿಟ್ರಿ ನೀವು? ಕಟ್ಟೆ ಬಿಟ್ಟೇನ್ರಿ ಸರ್. ಕಟ್ಟುವುದರಿಂದ ಏನ್ ಲಾಭ? ಬೀಚ್ ಬಿಡುವುದರಿಂದ ಏನ್ ಲಾಭ? ಕಟ್ಟುದ್ರಿಂದ ಅಂದ್ರೆ ಸರ್ ಯಾವ ಮೇದಾವು ಯಾವ ಮೇದಿಲ್ಲ, ಯಾವ ಆರಾಮ ಅದಾವು ಆರಾಮಿಲ್ಲ ಅನ್ನೋದು ಗೊತ್ತಾಗತ್ರಿ ಸರ್. ಹಂಗ ಬಿಟ್ಟಿವಿ ಅಂದ್ರೆ ಯಾವ್ದಾರ ಮೇಜೆ ಯಾವ್ದು ಮೇಯಂಗಿಲ್ಲ. ಒಂದು ಗ್ಯಾಸ್ ಇದ್ದದ್ದು ದುಗಿಸ್ ತಿಂದು ಬರ್ತೈತೆ ಮತ್ತೆ ಅದ್ರ ಮುಂದೆ ಹಾಕಿದ್ರೆ ಅವ್ರ ಫುಡ್ ಅದ ತಿನ್ಬೇಕಲ್ಲ. ಮತ್ತೆ ತಿಂದತಿ ಇಲ್ಲ ಅನ್ನೋದು ಗೊತ್ತಾಗತ್ರಿ ಸರ್. ನಿಮ್ಗೆ ಇದ ಚಲೋ ಅನ್ಸೈತೆ? ಇದ ಚಲೋ ಅನ್ಸೈತಿ ಸರ್. ಹೊಳ್ಳಿ ಅವು ಜಗಾಡಕ್ಕೂ ಜಗಾನ ಸಾಲೋದಿಲ್ಲ. ಕುಲ್ಲ ಬಿಟ್ರೆ ಜಗ ಆಡ್ತಾವ. ಹಾ ಸರ್. ಮುಂದೆ ದೊಡ್ಡ ಫಾರ್ಮ್ ಮಾಡಿ ಸರ್ ಇದ ಟೈಪ್ ಮಾಡೋದ್ರಿ ಸರ್. ಕಟ್ಟು ಎಸ್ಟಿಮೇಟ್ ಮಾಡೋದ್ರಿ ಸರ್. ಅಂದ್ರೆ ಕಟ್ಟು ಎಸ್ಟಿಮೇಟ್ ಇದ್ರೆ ಚಲೋ ಅಂತೀರಿ? ಅಂದ್ರೆ ಮರಿಗಳಿಗೆ ಏನು ತೊಂದ್ರೆ ಆಗುದಿಲ್ಲ? ಮರಿಗಳಿಗೆ ಯಾವ ತೊಂದ್ರೆ ಆಗುದಿಲ್ಲ, ಏನಿಲ್ರಿ ಮೇಯ್ತವ್ರಿ. ಆದ್ರೆ ಕೆಲಸನೂ ಬಹಳ ಕತ್ತಲಿದ್ ಮತ್ತೆ ನೀರ್ ಕುಡಿಸೋದು ಕೆಲಸ ಆಗಿಲ್ರಿ ಸರ್. ಮರಿ ಚಲೋ ಬೇಕಲ್ರಿ ಸರ್. ಮರಿ ಬೆಳೆಸ್ಬೇಕು ಅನ್ನೋದು ನಿಮ್ ಉದ್ದೇಶ? ಹೌದ್ರಿ. ಅಂದ್ರೆ ಈಗ ನಿಮಗ್ ಕೆಲಸ ವಜನ್ ಆದ್ರೂ ತೊಂದ್ರೆ ಇಲ್ಲ, ಮರಿ ಒಟ್ಟ ಚಲೋ ಬರ್ಬೇಕ. ಚಲೋ ಬರ್ಬೇಕು. ಹಿಂಗಾದ್ರೆ ಒಟ್ಟ ಚಲೋ ಅನಸ್ತೇನೆ ಒಟ್ಟ. ಈಗ ಹಂಗೊಂದಿಗೆ ಒಬ್ಬೊಬ್ರು ಏನ್ ಮಾಡ್ತಾರ ನೋಡಿ ಎಲ್ಲಾರು ಫಾರ್ಮಿಂಗ್ದಾಗ ಲಾಸ್ ಆಕತಿ ಆದಕತಿ ಇದಕತಿ ಅಂತಾರ. ಇವ್ರು ಏನ್ ಹೇಳ್ತಾರ ಕೇಳ್ರಿ. ಯಾಕಂದ್ರ ಒಬ್ಬನ್ ನೋಡಿ ಒಬ್ಬನ್ ಮಾಡಕ್ ಹೋಗಣ, ಹಂಗ್ ಮಾಡಕ್ ಹೋಗ್ಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊರಿ. ಫಸ್ಟ್ ಮರಿ ಕಡಿಮೆ ಸಾಕ್ರಿ, ನಾಲೆಜ್ ತಿಳ್ಕೊರಿ, ಮಾರ್ಕೆಟಿಂಗ್ ಹೆಂಗೈತಿ ಅದನ್ನ ತಿಳ್ಕೊರಿ. ಆಮೇಲೆ ಮರಿ ಹೆಚ್ಚಿಗೆ ಮಾಡ್ರಿ. ತಪ್ಪು ಮಾಡೋದು ಎಲ್ಲಿ ಅಂದ್ರೆ ಮರಿ ಸೆಲೆಕ್ಷನ್ ತಪ್ಪು ಮಾಡಿರ್ತೀರಿ. ಹಳ್ಳಿ ಇಲ್ಲಿ ಒಂದು 5 ಲಕ್ಷ ರೂಪಾಯಿ ಮರಿ ತಂದ ಅದನ್ನ ಮೇಸಾಕ್ ಆಗೋದಿಲ್ಲ. ಹಳ್ಳಿ ಅದು ಮಾರ್ಕೆಟ್ನಾಗ ಕಟಕ್ ಬಂದು ಹಿಡಿತ್ಲಿ ಅಂದ್ರೆ 8,000 ರೂಪಾಯಿ ಕೊಟ್ಟು ತಂದಿರ್ತೀರಿ. ನೀವು 9,000 ರೂಪಾಯಿ ಕೇಳ್ತಾನೆ. ನೀವು ಖರ್ಚು ಮಾಡೋದು ಒಂದು 2,000 ರೂಪಾಯಿ ಖರ್ಚು ಮಾಡಿರ್ತೀರಿ. ಹಿಂಗಾಗಿ ಲಾಸ್ ಆಕತಿ. ನೆಕ್ಸ್ಟ್ ಬ್ಯಾಚ್ ಹಾಕೋದ ಬಿಡ್ತೀರಿ. ಮತ್ತು ಅದು ಫಾರ್ಮ್ ಲಾಸ್ ಆಕತಿ ಅನ್ನೋ ಉತ್ತರ ಒಂದು ಕೊಡ್ತೀರಿ, ಸಂದೇಶನ ಕೊಡ್ತೀರಿ. ಅದು ನಿಮ್ಮ ತಪ್ಪು. ಯಾಕಂದ್ರೆ ನಾನೀಗ ಸತತವಾಗಿ 5 ಬ್ಯಾಚ್ ಸಾಕಾಕತ್ತೇನೆ. ನಂದು 1ನೇ ಬ್ಯಾಚ್ ಫೇಲ್ ಆತ. ಬಟ್ ನಾ ಫೇಲ್ ಆದರೂ ಅದರೊಳಗೆ ನಾ ಎದ್ರಾಗ ಫೇಲ್ ಆಗಿದ್ದು ಅದನ್ನು ಚೇಂಜಸ್ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡೀನಿ. ಇವಾಗ ಸಕ್ಸಸ್ ಕಂಡು ಇವ್ರು ಏನು ಹೇಳ್ತಾರ ಅದನ್ನು ಕೇಳ್ಬರಿ. ಬಾಳ ಮಂದಿ ಯೂಟ್ಯೂಬ್ದಾಗ ನೋಡಿ ಅದ್ರಾಗ ನೋಡಿ ಬಾಳ ಮಂದಿ ಫಾರ್ಮ್ ಮಾಡಾತಾರ. ಒಮ್ಮಕ್ಲೆ ರೊಕ್ಕ ಹಾಕ್ತಾರ, ಹೊಳ್ಳಿ ಅದ್ರಾಗ ಏನ್ ಅನ್ನೋದು ಗೊತ್ತಿರುದಿಲ್ಲ. ಹೌದೌದು. ತಂದಾರ ಅಂದ್ರೆ ಮತ್ತೆ ಒಂದ್ ಬ್ಯಾಚ್ ತೆಗದಾರ ಲಾಸ್ ಆತಂತ ನಿಂತು ಬಿಡ್ತಾರ. ನಮ್ಗೇನ್ ಏನಿಲ್ರಿ ಸರ್. ಒಟ್ರಿ ಒಟ್ ಜಾಸ್ತಿ ಹೊಂಟತ್ರಿ ಒಟ್ಟ. ಅಂದ್ರೆ ಈಗ ನೀವ್ ಹೆಂಗ್ ಮಾಡತ್ತೀರಿ ಅಂದ್ರೆ ಕಡಿಮೆಯಿಂದ ಶುರು ಮಾಡ್ರಿ. ಕಡಿಮೆ ಹೌದಾ? ಒಣ್ಣೆದ್ದ ಹೊಳ್ಳೆ ನಿಮಗ್ ಮಾರ್ಕೆಟ್ ಹೆಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಸಿಕ್ಕತ್ರಿ. ಹೊಳ್ಳಿ ಈಗ ನೀವ್ ಏನ್ ಮಾಡ್ತೀರಿ, ಈಗ ನಾ ಮಾಡಿ ಅಂತೇಳಿ ಒಂದ್ 100 ಮರಿ ಅಂತೇಳಿ ನೀವು 100 ಮರಿ ಹಾಕಕ್ ಹೋಗಿಲ್ಲ. ಹೆಂಗ್ ಮಾಡ್ತೀರಿ ಅಂದ್ರೆ ಈಗಾದ್ರೂ ಅಂದ್ರೆ ನೀವು ಹೊಸ ಮಾಡ್ತೇನೆ ಇದೇ ರೀತಿ ಮಾಡ್ತೇನೆ ಅಂತ ಹೇಳಿ. ಹೌದೌದು. ನೀವು ಅದನ್ನ ಮೊದ್ಲೇಕ ಮಾಡ್ಬೋದು. ಜೀವನದಿಂದ ಶುರು ಮಾಡಿರಿ ಅಂದ್ರೆ ಸಕ್ಸಸ್ ಅಂದ್ರೆ ಒಂದೊಂದು ಮೆಟ್ಲ್ ಹತ್ತದಂಗಿದೆ. ಒಮ್ಮಕ್ಲಿ 10ನೇ ಮೆಟ್ಲ ಹತ್ತಿದ್ವಿ ಅಂದ್ರೆ ನಮ್ದ ಪ್ಯಾಂಟ್ ಇರ್ತೈತೆ. ಹೌದೌದು. ಆದ್ರೆ ಒಂದೊಂದು ಮೆಟ್ಲ ಹತ್ತಿದ್ವಿ ಅಂದ್ರೆ ಪ್ಯಾಂಟು ಇರುದಿಲ್ಲ ಮತ್ತೆ ರಾಸು ಆಗುದಿಲ್ಲ. ಎಲ್ಲ ಇಲ್ರಿ ಸರ್. 13 ಮರಿ ಅಷ್ಟೇ ಸರ್. ಮತ್ತ ಹಳ್ಳಿ ಈಗೇನೈತ್ರಿ ಅದರಿಂದ ಜಾಸ್ತಿ ಈ 3ನೇ ಬೀಡ್ರಿ. 3ನೇ ಬೀಡ್ 26ಕ್ಕೆ ಬಂದತ್ತೀಗ. 26ಕ್ಕೆ ಬಂದತ್ರಿ ಸರ್. ಮತ್ತೆ ಅಡ್ಡಿ ಇಲ್ಲ. ಮತ್ತೆ ಇನ್ ಮುಂದಿನ ಬೀಡಿಗೆ ಅಂದ್ರೆ ಮತ್ತೆ ಇನ್ನೊಂದು 10 ಹೆಚ್ಚಿಗೆ ಮಾಡ್ತೀರಾ? 4 ಹೆಚ್ಚಿಗೆ ಮಾಡ್ತಾನೆ. ಮತ್ತೆ ಅದಕ್ಕೆ ಈ ಸ್ಟೆಪ್ ಏನೈತಲ್ಲ ಒಂದೊಂದೇ ಮೆಟ್ಲ ಹಾಕ್ತಾರ್ತೀರಿ. ಬಹಳ ಚಲೋ ಇದೆ. ಈಗ ನಿಮ್ಮದು ಹೆಂಗ್ ಮಾಡ್ತಾರಂದ್ರೆ ಯೂಟ್ಯೂಬ್ ದಾರ್ ನೋಡ್ದಾರ ಅಂದ್ರೆ ಲಾಭ ಚಲೋ ಐತಿ ಅಂದಾರ ಅಂದ್ರೆ ಒಂದು 100 ಮರಿ ಹಾಕ್ತಾರ. ಅದನ್ನ ಕಂಟ್ರೋಲ್ ಮಾಡಕ್ ಆಗುದಿಲ್ಲ ಅವ್ರಿಗೆ. ಆಗುದಿಲ್ರಿ ಸರ್. ಕಟಕ್ ಬಂದಾನ ಅಂದ್ರೆ 8,000 ಕೊಟ್ಟು ತಂದಿರ್ತಾರ. 8 ವರೆಗೆ ಕೇಳ್ತಾನ. ಮೇಸಿದ್ದು ಪಾಸಿದ್ದು ನೋಡಿ ಲಾಸ್ ಆಗ್ಬಿಡ್ತೈತಿ. ಬಂದ ಮರನೇ ವರ್ಷ. ಹಾ ರೀ ಸರ್. ಈಗ ಕೇಸಸ್ ಬಾಳ ಆಗ್ಯಾವ. ಹೌದ್ರಿ ಸರ್. ಆಗ್ಯಾವ್ರಿ ಸರ್. ಅದಾವ. ಇದೇನ್ ತೊಗರಿ ಒಟ್ಟ? ತೊಗರಿ ಒಟ್ರಿ ಸರ್. ಈಗ ಬೆಳಗ್ಗೆ ಎದ್ ಕೂಡಲೇ ಅಂದ್ರೆ ನೀವು ಫೀಡ್ ಕೊಡ್ತೀರನ? ಹಾ, ಬೆಳಗ್ಗೆ ಎದ್ ಕೂಡಲೇ ಶೇಂಗಾ ಭತ್ತ ತೊಗರಿ ಒಟ್ಟ ಕೊಟ್ಟ ನೀರ್ ಕುಡಿಸ್ತೀನ್ರಿ ಸರ್. ನೀರ್ ಕುಡಿಸಿ ಫುಡ್ ಹಾಕ್ತೀನ್ರಿ. ಫುಡ್ ಹಾಕಿಸಿ ಆ ನಂತರ ಒಂದ್ 2 ಮೇವು ಹಸಿ ಮೇವು ಹಾಕಿ ನಾವು ಮುಗಿತ್ರಿ ಸರ್. ಮತ್ ಸಾಯಂಕಾಲ 3 4 ಗಂಟೆ ಮುಂದೆ ಸರ್. 4-5 ಗಂಟೆಗೆ ಚಾಲು ಮಾಡ್ಬೇಕು ಸರ್. ಈಗ ಬಂದ ತಕ್ಷಣ ಅಂದ್ರೆ ಏನೇನ್ ಮಾಡ್ತೀರಿ ಇದಕ್ಕೆ ಟ್ರೀಟ್ಮೆಂಟ್? ಟ್ರೀಟ್ಮೆಂಟ್ ಅಂತಂದ್ರೆ ಬಂದ್ ಒಂದ್ 2 ದಿವಸ ಹಂಗ ಬಿಟ್ಟಿರ್ತೇನ್ರಿ. ಆ ನಂತರ ಜಂತಿನ ಔಷಧ ಹಾಕ್ತೀನ್ರಿ ಸರ್. ಜಂತಿನ ಔಷಧ ಹಾಕಿ ಆ ನಂತರ 1 ವಾರಕ್ಕಂದ್ರ ಡೋರಾಮೆಂಟ್ ಕೊಡ್ತೇನ್ರಿ ಸರ್. ಡೋರಾಮೆಂಟ್ ಸ್ಕಿನ್ನಿಗೆ ಆಗಿ? ಹಾ ಸರ್. ಆ ನಂತರ ಏನ್ರಿ ಬ್ರೂಟಾನ್ ಟಾನಿಕ್ ಹಾಕೊಂತ ಹೋಗಿ ಬಿಡ್ತೀರಿ ಸರ್. ಬ್ರೂಟಾನ್ ಟಾನಿಕ್ ಏನ್ 1 ವಾರ ಹಾಕ್ತೀರಿ? ಹಾ, 1 ವಾರ ಹಾಕ್ತೇನ್ರಿ. ಈಗ ಮತ್ತೆ ನೀವು ಹೇಳಿದ್ರಿ ಸರ್ ಕ್ಯಾಲ್ಸಿಯಂ. ಈಗ ಇವತ್ತು ನಾಳೆಯಿಂದ ಹಾಕ್ತೇನ್ರಿ ಸರ್. ಕ್ಯಾಲ್ಸಿಯಂ ಒಂದ್ ವಾರದಾಗ 4 ಸಲ ಹಾಕಿ ನೋಡಿದ್ರೆ ಅದೇನ್ ಬಾಳ ಹಾಕಿದ್ರು ಏನ್ ತೊಂದ್ರೆ ಇಲ್ಲ ಕ್ಯಾಲ್ಸಿಯಂ. ಒಂದ್ ವಾರದಾಗ 2 ಅಥವಾ 3 ದಿನ ಹಾಕಿದ್ರೆ ಅದ್ರ ರಿಸಲ್ಟ್ ಕರೆಕ್ಟ್ ಇರುತ್ತೆ. ಮರಿ ಮರ ಹಾಕ್ಬೇಕನ್ರಿ ಸರ್? ಅದೇನ ಇಲ್ಲ ಹಂಗೇನಿಲ್ಲ. ನಾವು ಒಂದ್ ಮಾತು ಹೇಳ್ಬೇಕಂದ್ರ ವಾರದಾಗ 2 ಸತ ಅಥವಾ 3
ಒಂದ್ಸತ ಹಾಕಿ ಕೈ ಬಿಟ್ಬಿಡ್ತೇವೆ. ಹಾ ಹಾ ಉಪ್ಪಿನ ಒಂದು ಬ್ಲಾಕ್ ಸಿಗ್ತದ ಗೊತ್ತೈತಿ, ಹಾ ಸರ್. ಅದು ಕ್ಯಾಲ್ಸಿಯಂ ಪೂರ ಮಾಡ್ತೈತಿ. ಅದೊಂದು ಬ್ಲಾಕ್ ಕಟ್ಟಿದ್ರೆ ಮುಗಿದೋತ. ಆದ್ರೆ ನೀವು ಮರಿ ಈಗ ಹೆಂಗೈತೆ ಅಂದ್ರೆ ಕಟ್ಟಿರಿ ಈಗ ನಮ್ ಕಟ್ಟಾಕ್ ಅನುಕೂಲ ನಿಮ್ಗೆ ಕಟ್ಟಾಕ್ ಅನುಕೂಲ ಆಗೋಲ್ಲ. ಯಾಕಂದ್ರೆ ಮರಿ ಅವ್ನ ನೆಕ್ಕಾಕ ಬರೋದಿಲ್ಲ ಅದ. ಹೌದು ಸರ್. ನೀವೇನ್ ಮಾಡೋದು ಒಂದ್ ಈಗ ಕಂಟಿನ್ಯೂ ಒಂದ್ 5 ದಿನ ಹಾಕ್ಬಿಡ್ರಿ. ಆಯ್ತು ಸರ್. 5 ದಿನ ಹಾಕಿ ಕ್ಲೋಸ್ ಮಾಡ್ಬಿಡುದು ಅಷ್ಟೇ. ಆಯ್ತು ಆಯ್ತು ಆಯ್ತು. ಮತ್ತೆ ನಿಮ್ಗೆಲ್ಲ ಉಳ್ಕಿದ್ದೆಲ್ಲ ಇಂಜೆಕ್ಷನ್ ನೀವು ಮಾಡ್ಕೋತೀರಿ. ಹಾ ಮಾಡ್ತೀನಿ. ಜ್ವರ ಪರ ಬಂದ್ರದು ಎಲ್ಲ ಕಂಡು ಹಿಡಿತೀರಿ. ಮತ್ತೆ ಅದೆಲ್ಲ ಏನ್ ಸಮಸ್ಯೆ ಇಲ್ಲ. ಏನಿಲ್ಲ ಸರ್. ಡಾಕ್ಟರ್ಗೂ ಏನು ಸಮಸ್ಯೆ ಇಲ್ಲ. ಇಲ್ಲಿ ಯಾರ್ಗಟ್ಟೆ ಅಂದ್ರೆ ಡಾಕ್ಟರ್ನು ಸಪೋರ್ಟ್ ಕೊಡ್ತಾರ. ಹಾ ಕೊಡ್ತಾರೆ ಸರ್. ಪಾಟೀಲ್ ಸರ್ ಕಡಿತ ಹಂಗ ಹಿಂಗ ಆತಂದ್ರ ಓದ್ ಬಿಡ್ತೀನಿ ಸರ್ ದವಾಖಾನಿಗೆ. ನಿಮ್ಗೆ ಸಮೀಪ ಆಗತ್ತೆ ಗಾಡಿಯಾಗ ಹಿಡ್ಕೊಂಡು ಹೋಗ್ಬಿಡುದು. ಮತ್ತೇನ ಪಾಟೀಲ್ ಸರ್ ಚಲೋನು ಅದಾರ. ಹೆಚ್ಚು ಗುಜ್ಜಾರ ಹೋದಲ್ರಿ ಸರ್. ಬಾಳ ನಮ್ಮ ಒಂದ್ ಸ್ವಲ್ಪ ಏನಾರು ಕವರ್ ಆಗಿತ್ತು ಮಾಡ್ತಿರ್ಲಿ ಇಲ್ಲ ಕವರ್ ಆಗಿಲ್ಲ ಅಂದ್ರೆ ಒಂದ್ 2 ದಿವಸ ಹೊಡ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ ಸರ್. ಅಲ್ಲಿ ಆಗುತ್ತಲೆ ಅಂದ್ರೆ ಮತ್ತೆ ಅದು ರಿಪೇರಿ ಆಗೇ ಆಗತ್ತೆ. ಹಾ ಸರ್. ಮುಂದ್ ಒಟ್ಟು ಇನ್ನೂ ದೊಡ್ಡದ್ ಮಾಡ್ಬೇಕು ಅನ್ನೋದು ಐತಿ. ಐತ್ರಿ ಸರ್. ದೇವ್ರ ರೇಣಪ್ಪ ನಮಸ್ಕಾರ ರೀ ಸರ್. ರೈನಾಪುರ ಅಲ್ರಿ ಅದ? ಹಾ ರೇಣಾಪುರ ಜನತಾ ಬ್ಲಾಕ್ ರೀ ಸರ್. ಯರಗಟ್ಟಿ ತಾಲೂಕ್ ಬರ್ತದೆ. ಯರಗಟ್ಟಿ ತಾಲೂಕು ರೀ ಸರ್. ಆಯ್ತು ತೋರಿ, ನಮಸ್ಕಾರ ರೀ. ನಮಸ್ಕಾರ ಸರ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.